ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVC ವ್ಲಾಗ್ಸ್. ಇವತ್ತು ನಾನು ಒಂದು ಸಿಂಪಲ್ಲಾಗಿ ಬಾಗಿಲಿಗೆ ಹಾಕಿರುವಂಥ ರಂಗೋಲಿ ಇದು. ಗೆರೆ ಮಾತ್ರ ಕೈಯಿಂದ ಹಾಕಿರೋದು. ಹಾಗೆ ಆ ಮಧ್ಯದಲ್ಲಿ ಬಂದಿತ್ತಲ್ಲ ಡಿಸೈನು, ಆ ಡಿಸೈನ್ ಮಾತ್ರ ಡಿಸೈನ್ ಪ್ಲೇಟ್ ಇರ್ತಾವಲ್ಲ ಆ ಪ್ಲೇಟಿಂದ ಹಾಕಿದ್ದು. ಓಕೆ, ಬನ್ನಿ ಈಗ ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಒಂದು ರೆಸಿಪಿ ಮಾಡ್ಕೊತಾ ಇದ್ದೆ. ಅದನ್ನ ಯಾಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅಂತ ಹೇಳಿ ಇದುವರೆಗೂ ಆ ರೆಸಿಪಿನ ಶೇರ್ ಮಾಡಿದ್ದಿಲ್ಲ, ಹಾಗಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದು ಏನಂದರೆ, ನಿಮಗೆ ಈಗಾಗಲೇ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರ್ತೈತಿ. ಮೆಂತೆ ಚಪಾತಿ. ನಾನು ಹಿಂದೆ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನಾನು ತೋರಿಸಿದ್ದೇನೋ ಏನೋ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇವತ್ತು ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲು ಅದಕ್ಕೊಂದು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಕುಕ್ಕರ್ಗೆ ಒಂದಷ್ಟು ಹೆಸರುಬೇಳೆನ ಹಾಕಿದ್ದೆ. ಯಾಕಂದರೆ ಹೆಸರುಬೇಳೆ ಹಾಕಿದರೆ ಸ್ವಲ್ಪ ತಿಕ್ನೆಸ್ ಆಗಿ ಬರ್ತೈತಿ ಅಂತ ಹೇಳಿ ಚೆನ್ನಾಗಿ ಬೇಯಬೇಕು ಅವು ಹೆಸರುಬೇಳೆ. ಹಾಗೆ ಅದಕ್ಕೆ ಒಂದು 2 ಆಲೂಗಡ್ಡಿನ ಪೀಸ್ ಮಾಡಿ ಹಾಕಿದ್ದೆ. ಅದು ಒಂದು ಗ್ರೇವಿ ಥರ ಪಲ್ಯ ಮಾಡೋಣ ಅಂತ ಹೇಳಿ. ಹೆಸರುಬೇಳೆ ಯಾವಾಗಲೂ ತಂಪಲ್ಲ ಆರೋಗ್ಯಕ್ಕೆ, ಹಾಗಾಗಿ ನೋಡಿರಿ ಮಿಕ್ಸಿ ಜಾರ್ಗೆ ನಾನು ಚಪಾತಿ ಹಿಟ್ಟನ್ನು ಹಾಕಿ ಇಟ್ಟೆ. ಸ್ವಲ್ಪ ಎಣ್ಣೆ ಉಪ್ಪು ಕೂಡ ಹಾಕಿಟ್ಟೆ. ಈಗ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡು ಕ್ಲೀನಾಗಿ ಮೊದಲು ತೊಳೆದು, ಅದನ್ನು ಭಾಳ ಮಣ್ಣಿರ್ತದೆ ಅದರೊಳಗೆ, ಕ್ಲೀನಾಗಿ ತೊಳೆದು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಆ ಜಾರಿಗೆ ಏನು ಚಪಾತಿ ಹಿಟ್ಟು ಹಾಕಿಟ್ಟಿದ್ದೆಲ್ಲ ಅದಕ್ಕೆ ಹಾಕಿದೆ. ಹಾಕಿ ಈಗ ಈ ಒಂದು ಅದು ಮೆಜರ್ಮೆಂಟ್ ಕಪ್ ಕೊಟ್ಟಿರ್ತಾರಲ್ಲ ಅವರು ಮಿಕ್ಸಿ ಜಾರಲ್ಲಿ, ಅದರಲ್ಲಿ 2 ಕಪ್ ಹಾಕಿನಿ. 1 ಕಟ್ಟು ಮೆಂತ್ಯ ಸೊಪ್ಪನ್ನು ಬರೀ ಎಲೆ ಮಾತ್ರ ಬಿಡಿಸಿ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಆಲೂಗಡ್ಡೆ ಕೂಡ ಬೆಂದಾವು, ಹೆಸರುಬೇಳೆ ಕೂಡ ಬೆಂದಾವು. ಅದಕ್ಕೆ ಟೊಮೆಟೊ ಹಣ್ಣು, ಈರುಳ್ಳಿ, ಹಸಿಮೆಣಸಿಕಾಯಿ ಇಲ್ಲ, ಈರುಳ್ಳಿ, ಟೊಮೆಟೊ ಹಣ್ಣು, ಹಾಗೆ ಹಸಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಪೇಸ್ಟ್ ಮಾಡಿ ಹಾಕ್ತೀನಿ. ಈಗ ನೋಡ್ರಿ ಆಲೂಗಡ್ಡೆನ ಸಿಪ್ಪೆನ ಸುಲಿದು ಅದನ್ನು ಸ್ಮ್ಯಾಶ್ ಮಾಡಿ ಅದರಲ್ಲಿ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ದೊಡ್ಡ ಪೀಸ್ ಹಾಕಿದ್ದೀನಿ. ನೀವು ಬೇಕಂದರೆ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಬೋದು. ಇದು ಒಂಥರ ಅಳಕಾಗಿ ತುಂಬ ಚೆನ್ನಾಗಿ ಬರ್ತೈತಿ. ಗ್ರೇವಿ ಥರ ಆಗಬೇಕಲ್ಲ, ಹಾಗಾಗಿ ಹಸಿ ಶುಂಠಿ ಬೆಳ್ಳುಳ್ಳಿನ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ನಾನು ಜಜ್ಜಿ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಇಟ್ಕೊತಾರೆ ಎಲ್ಲರೂ. ನಾನು ಅದನ್ನು ಮಾಡಿ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಕೆಲವೊಂದಕ್ಕೆ ಬಳಸ್ತೀನಿ, ಕೆಲವೊಂದಕ್ಕೆ ಬಳಸೋಂಗಿಲ್ಲ. ಹಾಗಾಗಿ ಬೇಸಿಗೆ ಕಾಲದಲ್ಲಂತೂ ನಾನು ಈ ಹಸಿ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡೋದಿಲ್ಲ. ಈ ಮಳೆಗಾಲ ಚಳಿಗಾಲದಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ. ಹಾಗಾಗಿ ಡೈರೆಕ್ಟ್ ಮಾಡೋವಾಗಲೇ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡು ಕುಟ್ಟಿ ಹಾಕಿಬಿಡ್ತೀನಿ. ಹಾಗೆ ನೋಡಿರಿ ಹಸಿಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ, ಹಸಿಕಾಯಿ ತುರಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ, ಹಾಗೆ ಅದರ ಜೊತೆಗೆ ಸ್ಪೈಸಿಯಾಗಿ ಬೇಕಲ್ಲ, ಹಾಗಾಗಿ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ನೋಡಿರಿ MTR ಗರಂ ಮಸಾಲ ಪುಡಿನ ತರಿಸಿ ಇಟ್ಕೊಂಡಿರ್ತೀನಿ. ಇದನ್ನು ಯಾವುದಕ್ಕೆ ಬೇಕಾದರೂ ನಾವು ಯಾವುದೇ ಗ್ರೇವಿ ಮಾಡಲಿ, ತರಕಾರಿ, ಬೇಳೆ ಕಾಳುಗಳದ್ದು ಯಾವುದೇ ಪಲ್ಯ ಗ್ರೇವಿಗಳನ್ನು ಮಾಡ್ಕೊಳ್ಳಿ, ಅದಕ್ಕೆ ಹಾಕ್ಕೋಬೇಕು. ಓಕೆ, ನೋಡಿ ಹಾಕಿ ನಾನು ಇದನ್ನು ರುಬ್ಬಿ ಇಟ್ಕೊಂಡೆ. ಹಾಗೆ ಅದೇನು ಹೆಸರುಬೇಳೆ ಬೆಂದಿದ್ವಲ್ಲ ಅದರಲ್ಲಿ ಸ್ಮ್ಯಾಶ್ ಮಾಡಿ ಹಾಕಿದ್ನಲ್ಲ ಆಲೂಗಡ್ಡಿನ, ಆ ಒಂದು ಪಾತ್ರೆಗೆ, ಕುಕ್ಕರಿಗೆ ರುಬ್ಬಿರುವಂಥ ಮಸಾಲೆನ ನಾನೀಗ ಹಾಕಿದೆ. ಚಪಾತಿ ಹಿಟ್ಟನ್ನು ನಾನು ಮೆಂತ್ಯ ಸೊಪ್ಪು ಹಾಕಿಟ್ಟಿದ್ನೆಲ್ಲ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಬಾಣಲೆ ಇಟ್ಟು ಗ್ಯಾಸ್ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಹಾಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕಿದೆ. ಈಗ ಈರುಳ್ಳಿ, ಕರಿಬೇವು ಮತ್ತು ಟೊಮೆಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಬೇಕು ಇದನ್ನು. ಓಕೆ, ಇಷ್ಟು ಸೂಪರಾಗಿ ಬಂದಿತ್ತು ಅಂದರೆ ಈ ಒಂದು ಪಲ್ಯ ಮತ್ತೆ ಮಾಡ್ಕೋಬೇಕು ಅಂತ ಅನ್ನಿಸ್ತೈತಿ. ಅಷ್ಟು ಚೆನ್ನಾಗಿ ಬಂದಿತ್ತು. ನಾನು ಸ್ವಲ್ಪ ದೇಹಕ್ಕೆ ತಂಪು ಇರಲಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಈ ರೀತಿ ನಾನು ಹೆಸರುಬೇಳೆ ಆಯ್ತು ಈ ರೀತಿ ನಾನು ಯೂಸ್ ಮಾಡ್ತೀನಿ. ಪಲ್ಯಗಳಿಗಾದರೂ ಅಷ್ಟೇ, ಬಿಸಿಬೇಳೆ ಬಾತ್ ಮಾಡಿದರೂ ಕೂಡ ನಾನು ಹಾಕ್ತೀನಿ. ಓಕೆ, ಈಗ ಅದು ಒಗ್ಗರಣೆ ಬೆಂದ ಮೇಲೆ ಅದಕ್ಕೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಬೇಯಿಸಿರುವಂಥ ಹೆಸರುಬೇಳೆ, ಆಲೂಗಡ್ಡೆ ಮತ್ತು ರುಬ್ಬಿರೋ ಮಸಾಲೆನ ಹಾಕಿಟ್ಟಿದ್ದೆಲ್ಲ ಅದನ್ನು ಈಗ ನಾನು ಆ ಒಂದು ಬೆಂದಿರುವಂಥ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಗಟ್ಟಿ ಬೇಕಾದರೂ ಮಾಡ್ಕೋಬೋದು, ಸ್ವಲ್ಪ ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು. ಇದನ್ನು ಚಪಾತಿಗೆ ಕೂಡ ನಾವು ತಿನ್ಬೋದು, ರೊಟ್ಟಿಗಂತೂ ಸರಿ ಹೋಗೋದಿಲ್ಲ. ಚಪಾತಿಗೆ, ಪೂರಿಗೆ ಮಾಡ್ಕೋಬೋದು. ಹಾಗೆ ನಾನು ಇವತ್ತು ಮೆಂತ್ಯ ಪರೋಟ ಮಾಡ್ತಾಯಿದ್ದೆಲ್ಲ, ಮೆಂತ್ಯ ಚಪಾತಿ
ಮೆಂತೆ ಪರೋಟ ಅಂದರೆ ಮತ್ತು ಅದಕ್ಕೆ ಮಸಾಲೆ ಎಲ್ಲ ಹಾಕಬೇಕಾಗ್ತೈತಿ. ನೋಡಿರಿ ಈಗ ಇದು ಪಲ್ಯ ಚೆನ್ನಾಗಿ ಕುದೀತು. ಫೈನಲ್ ಟಚ್ ಅಂತ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಅದು ಏನಾಯಿತೋ ಗೊತ್ತಿಲ್ಲ, ಕಸೂರಿ ಮೇಥಿ ಹಾಕಿದ್ರೇ ಅದು ಪಲ್ಯ ರೆಡಿ ಆಯಿತು ಅಂತಲೇ ಅರ್ಥ, ಗ್ರೇವಿ ರೆಡಿ ಆಯಿತು ಅಂತಲೇ ಅರ್ಥ. ಯಾರ ಕೈಯಲ್ಲಿ ಇದನ್ನು ಬಟ್ಲದಲ್ಲಿ ಹಾಕಿ ಕೊಟ್ಟರು ಕೂಡ, ಎಂಥರ ಕೈಲಿ ಕೊಟ್ರು ಈ ಒಂದು ಗ್ರೇವಿನ ಹೇಳ್ತಾರೆ, ಯಾವ ಹೋಟ್ಲಿಂದ ತರಿಸಿದ್ರಿ, ಎಲ್ಲಿಂದ ತರಿಸಿದ್ರಿ ಇದನ್ನು ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಾಗಿತ್ತು. ಅದು ಕಸೂರಿ ಮೇಥಿ ಹಾಕಿದ್ರೇ ಅದು ಒಂದು ಫ್ಲೇವರು ಟೇಸ್ಟ್ ಕೂಡ ಕೊಡೋದು ಅಂತ ಹೇಳ್ಬೋದು. ನಾನಂತೂ ಒಂದು 1/4 kg ಪಾಕೆಟ್ ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ, ಎಷ್ಟು ದಿವಸ ಬೇಕಾದರೂ ಆಗ್ತೈತೆ ಅದು. ಈಗ ನೋಡಿರಿ ಮೆಂತೆ ಚಪಾತಿನ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ರೆಸಿಪಿನ ಖಂಡಿತ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಹಾಗೆ ಚಪಾತಿನ ನಾವು ತೆಳ್ಳಗುತ್ತೀವಲ್ಲ ಆ ಥರ ಉದ್ಬಿಡಿ, ಸ್ವಲ್ಪ ದಪ್ಪನೇ ಇರಲಿ. ಹಾಗೆ ಈ ಥರ ಎಣ್ಣೆ ಹಚ್ಚಿ ಮಡಚಿ ಉದ್ದಿದ್ರೆ ಪದರಾಗಿ ತುಂಬ ಚೆನ್ನಾಗಿ ಬರ್ತವೆ. ಒಂದು 3 ಚಪಾತಿ ಇಷ್ಟಿಷ್ಟೇ 3 ಚಪಾತಿನ ತಿನ್ಬೋದು ಬೆಳಗ್ಗೆ ಟಿಫನ್ನಿಗೆ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.